ಇದನ್ನ ಯೂಸ್ ಮಾಡಿ ನೋಡಿ. ಯಾಕೆ ವ್ಯೂಸ್ ಬರಲ್ಲ, ಸಬ್ಸ್ಕ್ರೈಬ್ ಬರಲ್ಲ? ಖಂಡಿತವಾಗ್ಲೂ ಬರುತ್ತೆ. ವ್ಯೂಸ್ ಹೆಚ್ಚಿಸ್ಕೊಳ್ಳೋದು, ಸಬ್ಸ್ಕ್ರೈಬ್ ಬರೋದು, ಸೊ ಅದನ್ನ ಫಾಲೋ ಮಾಡೋದ. ಈ ತರ ಆದ್ರೆ ಖಂಡಿತವಾಗ್ಲೂ ವ್ಯೂಸ್ ಅಂತೂ ಬರೋದೇ ಇಲ್ಲ. ದಯವಿಟ್ಟು ಯಾರು ಈ ಮಿಸ್ಟೇಕ್ ನ ಮಾಡಕ್ ಹೋಗ್ಬೇಡಿ. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಬ್ಯಾಕ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಿ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ವ್ಯೂಸ್ ಯಾಕೆ ಕಡಿಮೆ ಆಗತ್ತೆ, ಮತ್ತೆ ವ್ಯೂಸ್ ನಾವು ಪದೇ 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 ನೋಡ್ತಾ ಇದ್ರೆ ವ್ಯೂಸ್ ನಮ್ಗೆ ಹೈ ಆಗತ್ತಾ, ಕಡಿಮೆ ಆಗತ್ತಾ, ಮತ್ತೆ ಯಾವ ಟೈಮ್ ಅಲ್ಲಿ ನಾವು ವ್ಯೂಸ್ ನ ಹೆಚ್ಚಿಸ್ಕೋಬೇಕು, ಮತ್ತೆ ಯಾವ ಟೈಮ್ ಅಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ಬೇಕು ಅನ್ನೋದನ್ನ ನಾನ್ ನಿಮ್ಗೆ ಇವತ್ತು ಹೇಳಕ್ ಬಂದಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಬರ್ಬೇಕು ಅಂತ ಅಂದ್ರೆ ಬೆಲ್ ಐಕಾನ್ ನ ನೀವು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾಗಿ ವಿಡಿಯೋ ನೋಡಕ್ಕೆ ನಿಮ್ಗೂನು ಯೂಸ್ ಆಗತ್ತೆ. ಬನ್ನಿ, ಇವತ್ತಿನ ಟಾಪಿಕ್ ನಾನ್ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಬಂದಿದ್ದೀನಿ. ವೈಟ್ ಟ್ಯೂ ಸ್ಟುಡಿಯೋದಲ್ಲಿ ನಾವು ನೋಡ್ದಂಗೆನೆ ಪ್ರತಿಯೊಂದು ನಮ್ದು ಏನಿದೆ ವಿಡಿಯೋಸ್ ಅದ್ರದ್ದು ನಮ್ದು ಏನಿದೆ ಹಿಸ್ಟ್ರಿ ಎಲ್ಲಾನು ಕೊಡ್ತಾ ಇರ್ತಾರೆ. ಅನಾಲಿಸ್ ಅದ್ರಲ್ಲಿ ನಾವು ನೋಡ್ಕೋಬಹುದು. ವ್ಯೂಸ್ ಹೇಗ್ ಬರ್ತಾ ಇದೆ ಒಂದು, ಮತ್ತೆ ವ್ಯೂಸ್ ಯಾವ ಟೈಮ್ ಅಲ್ಲಿ ನಾವು ಹೈ ಆಗತ್ತೆ, ಅಪ್ ಆಗತ್ತೆ ಅನ್ನೋದನ್ನ ನಾವು ನೋಡ್ಬೋದು. ಮತ್ತೆ ಅಲ್ಲೇನೆ ನೋಡಿ, ರಿಯಲ್ ಟೈಮ್ ಅಂತ ಬರತ್ತೆ. ಪ್ರತಿನಿತ್ಯನೂ ನಮ್ದು ವ್ಯೂಸ್ ಹೈ ಆಗತ್ತಾ ಇಲ್ಲ ಡೌನ್ ಆಗತ್ತಾ, ಯಾವ ಟೈಮಿಂಗ್ ಅಲ್ಲಿ ಹೈ ಆಗತ್ತೆ ಡೌನ್ ಆಗತ್ತೆ ಅನ್ನೋದು ಕಂಪ್ಲೀಟ್ ಆಗಿ ಏನ್ ಮಾಡಿರ್ತಾರೆ, ಆ ಒಂದು ರಿಯಲ್ ಟೈಮ್ ಅಲ್ಲಿ ಕೊಟ್ಟಿರ್ತಾರೆ. ಆ ರಿಯಲ್ ಟೈಮ್ ನ ನಾವು ನೋಡ್ಕೊಂಡು ಏನ್ ಮಾಡ್ಬೇಕು, ಪ್ರತಿನಿತ್ಯನೂ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು. ನಾವು ಯಾವ್ದೋ ಒಂದು ಟೈಮ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಖಂಡಿತವಾಗ್ಲು ವಿಡಿಯೋ ಏನಾಗಲ್ಲ, ಕ್ಲಿಕ್ ಆಗಲ್ಲ. ಅಂದ್ರೆ ಒಂದ್ 5 ವ್ಯೂಸ್ 10 100 ಇಷ್ಟೇ ವ್ಯೂಸ್ ಬರುತ್ತೆ. ಹಾಗಾಗಿ ಜಾಸ್ತಿ ವ್ಯೂಸ್ ಬರಲ್ಲ. ಜಾಸ್ತಿ ವ್ಯೂಸ್ ಬರ್ಬೇಕು ಅಂತ ಅಂದ್ರೆ ಆ ರಿಯಲ್ ಟೈಮ್ ನ ನಾವು ಪ್ರತಿನಿತ್ಯನೂ ವಾಚ್ ಮಾಡ್ಬೇಕು. ಯಾಕೆ ಅಂದ್ರೆ ಯಾವ ಟೈಮ್ ಅಲ್ಲಿ ನಮ್ಮ ವಿಡಿಯೋ ಪಬ್ಲಿಕ್ ಗೆ ಹೋಗತ್ತೆ, ಟ್ರೆಂಡ್ ಆಗತ್ತೆ, ಮತ್ತೆ ವೈರಲ್ ಆಗತ್ತೆ ಅನ್ನೋದು ನಮ್ಗೆ ಗೊತ್ತಿರಲ್ಲ. ಅವ್ರು ಯಾವ ಟೈಮಲ್ಲಿ ಆದ್ರೂ ನಮ್ ವಿಡಿಯೋ ನೋಡ್ಬೋದು. ನೈಟ್ ಆಗಿರ್ಬೋದು, ಮಾರ್ನಿಂಗ್ ಆಗಿರ್ಬೋದು, ಆಫ್ಟರ್ನೂನ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು, ಈ ತರ ಎಲ್ಲ ಇರುತ್ತೆ. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂತ ಅಂದ್ರೆ ಪ್ರತಿನಿತ್ಯನೂ ಆ ಒಂದು ರಿಯಲ್ ಟೈಮ್ ನ ನಾವು ಚೆಕ್ ಮಾಡ್ಕೋತಾ ಇರ್ಬೇಕು. ಹಾಗಾಗಿ ಆ ಟೈಮ್ ನ ನಾವು ಬೇಸ್ ಇಟ್ಕೊಂಡು ನಾವು ವಿಡಿಯೋನ ಅಪ್ಲೋಡ್ ಮಾಡೋದ್ರಿಂದ ನಮ್ಗೆ ಆ ಟೈಮ್ ಅಲ್ಲಿ ಏನಾಗತ್ತೆ, ವ್ಯೂಸ್ ಹೈ ಬರುತ್ತೆ ಒಂದು. ಮತ್ತೆ ವ್ಯೂಸ್ ಯಾಕೆ ನಮ್ಗೆ ಕಡಿಮೆ ಬರ್ತಿದೆ, ನಾವು ಅಷ್ಟು ಚೆನ್ನಾಗಿರೋ ವಿಡಿಯೋ ಹಾಕಿದ್ರು ನಮ್ಗೆ ವ್ಯೂಸ್ ಕಡಿಮೆ ಬರ್ತಿದೆ ಅಂತ ಅಂದ್ರೆ ಒಂದ್ ರೀಸನ್, ವಿಡಿಯೋನ ಪದೇ ಪದೇ ನಾವೇ ನೋಡೋದು. ಈಗ ಲೈಕ್ ಒಂದು ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡಿದೆ, ಓಕೆ, ರಿಟರ್ನ್ ಮತ್ತೆ ಹೇಗೇನ್ ಮತ್ತೆ ಓಪನ್ ಮಾಡು, ಎಷ್ಟು ಜನ ನನ್ ವಿಡಿಯೋ ನೋಡಿದಾರೆ ಅಂತ ಮತ್ತೆ ವೈಟ್ ಸ್ಟುಡಿಯೋಗೆ ಹೋಗಿರ್ಬೋದು, ಇಲ್ಲ ಯೂಟ್ಯೂಬ್ ಹೋಗ್ಬೋದು. ನಾವೇನೆ ನಮ್ ವಿಡಿಯೋನ ನೋಡ್ತಾ ಇದ್ರೆ ಏನಾಗತ್ತೆ, ನಮ್ಗೆ ವ್ಯೂಸ್ ಬರಲ್ಲ. ಬಿಕಾಸ್ ಯೂಟ್ಯೂಬ್ ನಮ್ ವಿಡಿಯೋನ ಬೇರೆಯವ್ರಿಗೆ ರೆಕಮೆಂಡ್ ಮಾಡಿರತ್ತೆ. ರೆಕಮೆಂಡ್ ಮಾಡಿದಾಗ ಅದು ಬೇರೆಯವ್ರಿಗೆ ಹೋಗ್ತಾ ಇದ್ದಾಗ ನಾವೇ ರಿಟರ್ನ್ ಎಗೇನ್ ನಮ್ ವಿಡಿಯೋನ ನಾವೇ ನೋಡಿದಾಗ ಏನಾಗತ್ತೆ, ಅದು ರೆಕಮೆಂಡ್ ಆಗಲ್ಲ. ಸೊ ಅಲ್ಲೇ ಸ್ಟ್ರಕ್ ಆಗತ್ತೆ. ಹಾಗಾಗಿ ಯಾರು ಈ ಮಿಸ್ಟೇಕ್ ಮಾಡಬೇಡಿ. ನಮ್ ವಿಡಿಯೋನ ನಾವು ನೋಡ್ಕೋಬೇಕಾ, ನಮ್ ಮೊಬೈಲ್ ಗ್ಯಾಲರಿ ಇರುತ್ತಲ್ಲ, ಹೋಗಿ ನೋಡಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಮನ್ಸು ತೃಪ್ತಿ ಆಗೋಷ್ಟು ಆರಾಮ ಕುತ್ಕೊಂಡು ನೋಡೋದ. ಬಟ್ ಯಾವಾಗ ನೀವು ಡೌನ್ಲೋಡ್ ಮಾಡ್ತೀರಾ, ದಯವಿಟ್ಟು ಯಾರೇ ಆದ್ರೂ ಅಷ್ಟೇನೆ, ವೈಟ್ ಸ್ಟುಡಿಯೋ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ನಮ್ ವಿಡಿಯೋ ಒಂದು ಟೈಮ್ ಅಪ್ಲೋಡ್ ಆದ್ಮೇಲೆ ದಯವಿಟ್ಟು ಮತ್ತೆ ಅಗೇನ್ ನೋಡಕ್ಕೆ ಹೋಗ್ಬೇಡಿ. ಇದನ್ನ ಯಾರೂ ಹೇಳಿರಲ್ಲ, ದಯವಿಟ್ಟು ಇದನ್ನ ನೋಟಿಸ್ ಮಾಡಿ. ಒಂದ್ ಹೇಳ್ತಾ ಇದ್ದೀನಿ, ವಿಡಿಯೋ ಅಪ್ಲೋಡ್ ಆದ್ಮೇಲೆ ಖಂಡಿತವಾಗ್ಲು ಯಾರುನು ವಿಡಿಯೋನ ಚೆಕ್ ಮಾಡಕ್ ಹೋಗ್ಬೇಡಿ. ಈ ತರ ಆದಾಗ ಏನಾಗತ್ತೆ, ನಿಮ್ಮ ವ್ಯೂಸ್ ಆಟೋಮೆಟಿಕ್ ಆಗಿ ಕಡಿಮೆ ಆಗತ್ತೆ. ನೆಕ್ಸ್ಟ್ ಇನ್ನೊಂದು, ತಮ್ಮೇಲ್. ಯೂಟ್ಯೂಬ್ ನಮ್ಗೆ ರೆಕಮೆಂಡ್ ಮಾಡತ್ತೆ ತಮ್ಮೇಲ್ನ ತುಂಬಾ ಚೆನ್ನಾಗಿರೋದ ಹಾಕ್ಬೇಕು. ನಾವು ವಿಡಿಯೋಗೆ ತಕ್ಕಂತೆ ತಮ್ಮೇಲ್ ಹಾಕಿದ್ರೆ ಖಂಡಿತವಾಗ್ಲೂ ವ್ಯೂಸ್ ಬಂದೇ ಬರುತ್ತೆ. ಅದಕ್ಕೆ ಓನ್ ಕ್ರಿಯೇಟಿವಿಟಿ ಇರಬೇಕು. ಈಗ ತುಂಬಾನೇ ಆ್ಯಪ್ಗಳಿದೆ, ಆ ಆ್ಯಪ್ಗಳನ್ನ ಯೂಸ್ ಮಾಡಿ ಕ್ರಿಯೇಟಿವಿಟಿ ಆಗಿ ಇದ್ ಮಾಡಿ. ವಿಡಿಯೋನೇ ನಾವು ಮಾಡ್ತೀವಿ ಅಂದಾಗ ತಮ್ಮೇಲ್ ಮಾಡೋದು ನಮ್ಗೇನು ಅಷ್ಟು ಕಷ್ಟದ ವಿಚಾರನೇ ಅಲ್ಲ.
ನಮ್ದೇ ಓನು ಕಂಟೆಂಟ್ ಇರತ್ತೆ, ನಮ್ದೇ ಓನು ಒಂದು ಟಾಪಿಕ್ ಇರತ್ತೆ. ಆ ಒಂದು ಟಾಪಿಕ್ ಮೇಲೆ ಏನ್ ಮಾಡಿ ಅಟ್ರಾಕ್ಟ್ ಇರ್ಬೇಕು ನಾವು ತಮ್ಮೇಲು. ಹಾಗಾಗಿ ಆ ತಮ್ಮೇಲ್ನ ನೀವು ಹಾಕೋದು ನೋಡಿದ ತಕ್ಷಣ ಜನಕ್ಕೆ ಫುಲ್ ಅಟ್ರಾಕ್ಟ್ ಆಗ್ಬೇಕು. ಓ ಏನಿದು ತಮ್ಮೇಲನೆ ಇಷ್ಟೊಂದ್ ಚೆನ್ನಾಗಿದೆ, ಏನಿದೆ ಮ್ಯಾಟರ್ ಅನ್ನೋದು ಕ್ಯೂರಿಯಾಸಿಟಿಯಿಂದ ನಮ್ಮ ವಿಡಿಯೋಸ್ ನ ಬಂದು ನೋಡ್ಬೇಕು. ಹಾಗಾಗಿ ತಮ್ಮೇಲು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ ವಿಡಿಯೋ ವೈರಲ್ ಆಗಕ್ಕೆ. ಇವತ್ ನಾನ್ ಕೊಟ್ಟಂತ ಟಿಪ್ಸ್ ಯಾರಿಗೆಲ್ಲ ಇಷ್ಟ ಆಗಿದೆ ಮತ್ತೆ ಯಾರೆಲ್ಲ ಫಾಲೋ ಅಪ್ ಮಾಡ್ತೀರಾ ದಯವಿಟ್ಟು ಸಪೋರ್ಟ್ ಮಾಡಿ. ಮತ್ತೆ ಈ ವಿಡಿಯೋನ ಯಾರು ಫಸ್ಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಹಾಗೆ ಆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಇದೇ ತರ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗೂ ನನಗ್ ಗೊತ್ತಿರೋ ಟಿಪ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಹೊಸ ಯೂಟ್ಯೂಬ್ಸ್ಗೆ ನಮ್ ಯೂಟ್ಯೂಬರ್ಗಳಿಗೆಲ್ಲ ಯೂಸ್ ಆಗ್ಲಿ. ಬೇಸಿಕ್ ಆಗಿ ಮಾಡ್ತಾ ಇರುವಂತಹ ಯೂಟ್ಯೂಬರ್ಸ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.